ವಾವ್, ಇದನ್ನ ಯಾರು ಬರೆದಿದ್ದು? ಮೇಡಮ್ ಅವರೇ ಸರ್, ಅವರು ಫೈನ್ ಆರ್ಟ್ಸ್ ಎಲ್ಲ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು, ದಿಸ್ ಇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಬ್ಲ್ಯಾಕ್ ಇಸ್ ಹೆಲ್. ಎಲ್ಲ ಕಾಫಿಲೂ ಹಾಲಾಕಿ ನಾವು ಕೆಡಿಸ್ಬಿಡ್ತೀವಿ. ಥ್ಯಾಂಕ್ ಯು, ಬರ್ತೀನಮ್ಮ. ಅಲ್ಲ, ಬಂದ ತಕ್ಷಣ ಹೊರಟ್ಬಿಟ್ರಿ? ವಿ ಆರ್ ಆನ್ ಡ್ಯೂಟಿ, ವಿ ಹ್ಯಾವ್ ಟು ಗೋ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಫ್ಯಾಮಿಲಿ ಜೊತೆ ಬನ್ನಿ. ಖಂಡಿತ, ಕಾಫಿ ಕುಡಿಯೋದಕ್ಕೋಸ್ಕರ ಆದ್ರೂ ಬರ್ತೀನಿ. ಯು ಟೇಕ್ ಕೇರ್, ಓಕೆ? ಅವ್ರ ಹೆಸರೇನು? ವಿದ್ಯಾ ಸರ್. ಒಂದು ಹುಡುಗಿ ಮನ್ಸು ಅವ್ರ ಮನೆ ಹೇಗೆ ಇಟ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗತ್ತೆ. ಶಿ ಹಸ್ ಕೆಪ್ಟ್ ದ ಹೌಸ್ ಬ್ಯೂಟಿಫುಲ್ಲಿ. ಒಬ್ಬ ಪೊಲೀಸ್ ಅವ್ರ ಹೆಂಡತಿ ಆಗಿರೋದು ದೊಡ್ಡ ಸಾಧನೆ. ಯು ಟೇಕ್ ಕೇರ್ ಆಫ್ ಹರ್. ಸರ್, ಆ ಇಬ್ರು ಹೆಣ್ಮಕ್ಳ ಫೋನ್ ನಂಬರ್ ಡಂಪ್. ಮನೇಲಿ ಅಷ್ಟೊಂದು ಮಾತಾಡೋದೇ ಇಲ್ವಲ್ಲ? ಎಲ್ಲ ಮಾತನ್ನ ಲವ್ ಮಾಡೋ ಮುಂಚೆನೆ ಮುಗಿಸ್ಬಿಟ್ರ? ಸರ್, ಆ ಇಬ್ರು ಹೆಣ್ಮಕ್ಳ ಫೋನ್ ನಂಬರ್ ಡಂಪ್. ಟೋಟಲ್ ಆಗಿ ಆ ಇಬ್ರು ಹೆಣ್ಮಕ್ಳಿಗೂ ಯಾವುದೇ ಕನೆಕ್ಷನ್ ಇಲ್ಲ ಸರ್. ಮರ್ಡರ್ ಮೋಟಿವ್ ಏನು ಅಂತ ಗೊತ್ತಿಲ್ಲ ಸರ್. ನೀವೇನೇ ಲಾಜಿಕ್ ಕೊಟ್ಟರೂ ಕೂಡ 35 ವರ್ಷದ ಎಕ್ಸ್ಪೀರಿಯನ್ಸು ಇದು ಸೂಸೈಡ್ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಬನ್ನಿ ಸಾರ್, ಆ ಹುಡುಗಿ ಸತ್ತೋದ್ರಲ್ಲ, ಅವರಪ್ಪ ಇವರೇ ಸರ್. ಹೋಗಿ ಬನ್ನಿ, ಕೂತ್ಕೊಳ್ಳಿ. ನನ್ನ ಮಗಳನ್ನ ಕೊಂದುಬಿಟ್ರು ಸರ್. ಯಾರು? ನನ್ನ ಅಳಿಯಾನೆ ಸರ್. ಏನೋ ಒಳ್ಳೆ ಸಂಬಂಧ ಅಂತ ಮದುವೆ ಮಾಡಿಕೊಟ್ಟೆ ಸರ್. ಮದುವೆ ಅದು ಮಾರನೇ ದಿವಸದಿಂದ ನೆಮ್ಮದಿನೇ ಇಲ್ಲ. ನಾನೇ ಪ್ರೀತಿಯಿಂದ ಬೆಳೆಸಿದ ಮಗಳನ್ನ ಯಮನ ಕೈ ಕೊಟ್ಬಿಟ್ಟೆ ಸರ್. ಇದನ್ನ ನೋಡಿ ಸರ್. ನನ್ನ ಮಗಳದೇ ಸರ್. ಜಗಳ ಆಡುವಾಗ ಕೆಳಗೆ ಬಿದ್ದು ಒಡೆದೋಗಿದೆ. ಮಾವ, ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಮನೆಗೆ ಹೋಗಿ. ನೀನ್ ಯಾರು ಹೊರಗಡೆ ಹೋಗು ಅನ್ನೋದಕ್ಕೆ? ಸರ್, ಒಂದು 10 ನಿಮಿಷ ಅವ್ರಿಗೆ ಹೊರಗಡೆ ವೆಯ್ಟ್ ಮಾಡೋದಕ್ಕೆ ಹೇಳಿ ಸರ್, ಪ್ಲೀಸ್. ಮಾವ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಹೊರಗಡೆ. ಏನಿದು? ಸರ್, ಇದು ಅವಳು ಹೊಡೆದಾಕಿದ್ದು. ಯಾಕೆ ಹೊಡೆದಿದ್ದು? ಸರ್, ನಾನು ಹೊಡೆದಾಕಿಲ್ಲ. ಯಾರ ಫೋನ್ ಇದು? ಮಾಲಿನಿ ಅಕ್ಕ ಅವ್ರ ಫೋನ್ ನನಗೆ ಕೊಟ್ಟಿದ್ರು. ಇದು ಅವ್ರ ಫೋನ್. ಅವ್ರ ಫೋನ್ ನಿನ್ನ ಹತ್ರ ಯಾಕೆ ಕೊಟ್ಟಿದ್ದಾರೆ? ಕೊಡು, ನಾನು ನೋಡ್ಬೇಕು. ಏನು? ಅವ್ರು ಹೊರಗೋದ್ರು, ಇಟ್ಕೊಂತ ಕೊಟ್ಟು ಹೋದ್ರು ಅಷ್ಟೇ. ಏನಿತ್ತು ಅದರಲ್ಲಿ? ಮಿಸ್ ಯು ಅಂತ. ಏನು? ಮಿಸ್ ಯು ಅಂತ ಇತ್ತು ಸರ್. ಇದು ಅವ್ರ ಫೋನು. ಯಾರು ಬೇಕಾದ್ರೂ ಅವ್ರಿಗೆ ಮಿಸ್ ಯು ಅಂತ ಕಳಿಸಬಹುದು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಫೋನ್ ಕೊಡು ಫಸ್ಟ್. ನಾನು ಕೊಡಲ್ಲ. ಇಲ್ಲ, ಕೊಡಲ್ಲ. ಜಗಳ ಆಡಬೇಡಿ. ಮರ್ಯಾದೆ ಕೊಡು. ನೀವಿನ್ನ ನನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಅದು ಬಲವಂತ ಮಾಡ್ತಿದ್ದೀರಾ. ಬೇಕಂತಲೇ ಮಾಡ್ತಿದ್ದೀರಾ. ಸರ್ವಿಸ್ ಸೆಂಟ್ರಿಗೆ ತಗೊಂಡೋದೆ ಸರ್ ಈ ಫೋನ್ನ. ಆದ್ರೆ ಅವರು ಈ ಫೋನ್ ಅನ್ಲಾಕ್ ಮಾಡಕ್ ಆಗಲ್ಲ ಅಂದ್ರು. ವಿ ಕ್ಯಾನ್ ಡೂ ಇಟ್ ಸರ್. ಇದೇ ನಂಬರ್ ಸರ್. ವಿ ಗಾಟ್ ದ ನಂಬರ್ ಸರ್. ಸರ್, ಇದು ನನ್ನ ಫೋನ್ ಅಲ್ಲ ಸರ್, ಅವಂದು. ಏಯ್ ಬಾರೋ.
ಹೋಗ ಹೋಗ. ನನ್ ಜೀವ ಉಳಿಸ್ಬಿಟ್ರಿ ಸರ್. ನಿನ್ನೆ ಕುಡ್ಕೊಂಬಂದು ಯಾರ ಮೇಲಿನ ಕೋಪನೋ ನನ್ ಮೇಲೆ ತೋರಿಸಿದಕ್ಕೆ ತುಂಬಾ ಬೇಜಾರಾಯ್ತು ಸರ್. ಕ್ಷಮಿಸ್ಬಿಡಿ ಸರ್. ನೀವ್ ಇರ್ಲಿಲ್ಲ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಆ ಹುಡುಗಿನ ನಾನೇ ಮೇಲಿಂದ ತಳ್ಳಿದ್ದು ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಟ್ರ ಸರ್. ಸರ್ ಏಯ್, ಹೆಸರೇನಾ? ಆರು. ಆರು. ತಳ್ಳಿ ಬೀಳ್ಸಿದ್ದು ಅಂತ ನಿಂಗೆ ಗೊತ್ತೋ? ಅವಳು ಹೆಂಗ್ ಸರ್ ಬೀಳ್ತಾಳೆ? ಯಾರಾದ್ರೂ ತಳ್ಳಿದ್ರೆ ಬೀಳ್ತಾಳೆ. ಬೀಳೋ ಅಂತ ಹುಡುಗಿ ಅಲ್ಲ ಸರ್. ಅವ್ರ ವೈಫ್ ನಿಂಗೆ ಗೊತ್ತು? ಗೊತ್ತಿಲ್ಲ ಸರ್. ಅಲ್ಲ, ನಿನ್ನೆ ಬೆಳಗ್ಗೆಯಿಂದ ನಾನು ಒಳಗೆ ಇದ್ದಲ್ಲ ಸರ್. ಅವ್ರ ವೈಫ್ ಜೊತೆ ನಿಂದೇನೋ ಕನೆಕ್ಷನ್? ಸರ್, ಸ್ವಲ್ಪ ಹೊರಗಿರಿ. ನೀವು ಹೊರಗಿರಿ ಸರ್, ನಾನು ಕರಿತೀನಿ. ಓಕೆ ಸರ್. ಹೇಳಿ ಹೇಳ. ಇನ್ನೆರಡು ಏಟ್ ಹಾಕಿದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಸರ್. ಹೇಳೋದೆಲ್ಲ ಹೇಳಿದ್ದೀನಲ್ಲ, ನಾನು ಹೇಳಿರೋದೆಲ್ಲ ನಿಜ ಸರ್. ಅವಳು ಜಿಮ್ಮಲ್ಲಿ ಪರಿಚಯ ಆದ್ಲು ಸರ್. ಮೊದ್ಲು ಗ್ರೂಪ್ ಚಾಟ್ ಅಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡಿದ್ಲು ಸರ್. ಹಾಗೆ ಮಾತಾಡ್ತಾ ಮಾತಾಡ್ತಾ ಲವ್ ಆಗೋಯ್ತು ಸರ್. ಅವಳ ಗಂಡ ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಕರೆದು ಮಾತಾಡಿಸ್ತಿದ್ಲು ಸರ್. ಬಾ ಒಳಗ್ ಬಾ. ನಾನು ಒಳಗೋಗಿದ ತಕ್ಷಣ CCTV ಆಫ್ ಮಾಡ್ಬಿಟ್ಲು ಸರ್. CCTV ಆಫ್ ಮಾಡ್ಬಿಟ್ಟೆ. ಹಬ್ಬಾ, ಆಸ್ ಪರ್ ಟೈಮ್ ಟೇಬಲ್ ಇವತ್ತು ಹೋಗ್ಬೇಕಾಗಿತ್ತು. ದೇವ್ರ ತರ ಸಾಹೇಬ್ರು ಕಾಪಾಡ್ಬಿಟ್ರು. ನೀನ್ ಹೆಂಗೋ ಒಳಗ್ ಬಂದೆ? ಪ್ರಿಯಾನ ಒಂದು ಐಡಿ ಸರ್. ಇದೇ ತರ ಚಾಟ್ ಮಾಡಿ ಲೈನ್ ತಗೊಂಡ್ ಬಂದಿದ್ದೆ. ನಿನ್ನೆ ಚೂಡಿದಾರ್ ತಗೊಂಡವಳು ಮನೆಗೆ ಹೋಗಿದ್ದೆ. ಆಗ್ಲೇ ಗೊತ್ತಾಗಿದ್ದು ಅದು ಪ್ರಿಯಾ ಅಲ್ಲ, ಪ್ರಿಯದರ್ಶನ್ ಅಂತ. ಮನೆ ಕೆಲಸದವನು ಸರ್. ಹೇಳು. ಮಾಡಿ ಮನೆಗೆ ಒಬ್ಬ ಟೆನೆಂಟ್ ಬಂದಿದ್ದಾನೆ. ಏನ್ ದಿಢೀರಂತ? ಇಷ್ಟ ದಿನ ರೂಮ್ ಬೀಗ ಹಾಕಿತ್ತಲ್ವಾ? ಓ, ಕಾಳಿದಾಸ ಏನು ಹೇಳಿದ್ರು? ಏನ್ ಹೇಳ್ತಾರೆ? ಏನಾದ್ರೂ ಮಾಡ್ಕೊ ಅಂದ್ಬಿಟ್ರು. ಮನೆಗ್ ಬಂದ್ರೆ ನಾನಿರೋದೇ ಅವ್ರ ಕಣ್ಣಿಗೆ ಕಾಣಲ್ಲ. ಮುಖ ನೋಡಿದ್ರೆ ಹೇಗನ್ಸುತ್ತೆ? ಈಸ್ ಎ DJ. ಕಾಲೇಜಲ್ಲಿ ನೋಡಿದ್ವಲ್ಲ, ಪಪ್ಪು ತರನೇ ಇದ್ದಾನೆ. ಪಪ್ಪು ತರನ? ಒಂದು ಫ್ಲಾಶ್ ಪಪ್ಪುನೇ ಕಾಲೇಜ್ನಲ್ಲಿ ನೋಡ್ದಂಗಾಯ್ತು. ನಗೋದ್ ಕೂಡ ಅವನ್ ತರನೇ. ಚೆನ್ನಾಗ್ ಮಾತಾಡ್ತಾನೆ. ಕಾಳಿದಾಸ್ ನೋಡಿದ್ರ ಅವನ್ನ? ಮನೆಗ್ ಬಂದ್ರೆ ತಾನೇ ಗೊತ್ತಾಗದು. ಓ, ನಾನು ಅವನ್ನ ನೋಡ್ಬೋದಾ? ನಿನಗ ಅವನ್ನ ನಾನ್ ತೋರ್ಸಲ್ಲ. ಸರಿ, ಹಾಗಾದ್ರೆ ಬರೋ ಸಂಡೇ ನೀನು ಕಾಳಿದಾಸ್ ಮನೆಗ್ ಬನ್ನಿ. ಸರಿ.